ಹಾನಗಲ್ ತಾಲೂಕು ಬಾಳಂಬೀಡ ಗ್ರಾಮದಲ್ಲಿ ವೀರಮದಕರಿ ನಾಯಕ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಿತು. ಹೌದು ವೀಕ್ಷಕರೇ, ಹಾನಗಲ್ ತಾಲೂಕು ಬಾಳಂಬೀಡ ಗ್ರಾಮದಲ್ಲಿ ವೀರ ಮದಕರಿಯ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗುತ್ತಿದ್ದಂತೆ ಕಾರ್ಯಕ್ರಮದ ಮುಂಚಿತವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರಿಂದ ಕುಂಭಮೇಳ ವಿವಿಧ ವಾದ್ಯಗಳ ಮೂಲಕ ಭವ್ಯ ವೀರ ಮದಕರಿಯ ನಾಯಕರ ಮೂರ್ತಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜನಹಳ್ಳಿಯ ಪೂಜ್ಯ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳನ್ನು ಗ್ರಾಮದ ವಾಲ್ಮೀಕಿ ಸಮಾಜದ ಕುಲಬಾಂಧವರು ಸ್ವಾಗತಿಸಿಕೊಂಡರು. ನಂತರ ಸ್ವಾಮೀಜಿಯವರು ಮೂರ್ತಿಯನ್ನು ಅನಾವರಣಗೊಳಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ವಾಲ್ಮೀಕಿ ಸಮಾಜದ ಹಿರಿಯ ಅಧಿಕಾರಿಗಳಾದ ಡಿಐಜಿ ಬೆಂಗಳೂರು ಶ್ರೀ ರವಿ ಡಿ ಚಣ್ಣಣ್ಣವರ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕಾರ್ಯಕ್ರಮ ಉದ್ದೇಶಿಸಿ, ಇಂದು ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರು ತಮ್ಮ ಮಕ್ಕಳಿಗೆ ಉತ್ತಮ ಹವ್ಯಾಸ ಬೆಳೆಸುವ ಮೂಲಕ ಉನ್ನತ ಶಿಕ್ಷಣಕ್ಕೆ ಒತ್ತು ನೀಡಬೇಕು. ಕನಸುಗಳು ದೊಡ್ಡದಾಗಿರಲಿ, ಪ್ರತಿಫಲಗಳು ಚಿಕ್ಕದಿದ್ದರೂ ಪರವಾಗಿಲ್ಲ ಎಂದರು. ಶ್ರೀ ಪರಮ ಪೂಜ್ಯ ಮಹಾಸ್ವಾಮಿಗಳು ಮಾತನಾಡಿ ವೀರ ಮದಕರಿ ನಾಯಕರ ಗುಣಗಾನಗಳನ್ನು ಅರಿವು ಮೂಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಪೂಜ್ಯರನ್ನು, ಅಧಿಕಾರಿಗಳನ್ನು, ಗ್ರಾಮದ ವಾಲ್ಮೀಕಿ ಸಮಾಜದ ಸಮಿತಿಯ ಸದಸ್ಯರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದಲ್ಲಿ ವೀರ ಮದಕರಿ ನಾಯಕರ ಮೂರ್ತಿ ಅನಾವರಣಗೊಳ್ಳಲು ಮುಖ್ಯ ಕಾರಣೀಭೂತರಾದ ಗ್ರಾಮ ಪಂಚಾಯತ್ ಸದಸ್ಯರು, ಉದ್ಯಮಿಯಾದ ಶ್ರೀ ರವಿ ಲಕ್ಷ್ಮಾಪುರ ಅವರನ್ನು ಪರಮ ಪೂಜ್ಯರು ಮತ್ತು ಡಿಐಜಿ ಅಧಿಕಾರಿ ಶ್ರೀ ರವಿ ಡಿ ಚಣ್ಣಣ್ಣವರ್ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಮಹಿಳೆಯರು, ಗುರು ಹಿರಿಯರು, ಯುವ ಮುದ್ರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ರವಿ ಓಲಿಕಾರ್, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಹಾನಗಲ್. ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಚರಿತ್ರೆಯನ್ನ ಮರೆತವನು ಚರಿತ್ರೆ ಸೃಷ್ಟಿಸಲಾರ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನೋಡಿದಾಗ ನಮ್ಗೆ ಆಗಬೇಕಾದದ್ದೇನು? ಬಾಬಾ ಸಾಹೇಬ್ ಅಂಬೇಡ್ಕರ್